ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿನ ಪಾಠದಲ್ಲಿ ಕರ್ದಮ ಪ್ರಜಾಪತಿಗಳು ದೇವಹೂತಿಯಲ್ಲಿ ವಿಶಿಷ್ಟವಾದ 9 ಮಂದಿ ಹೆಣ್ಣು ಮಕ್ಕಳನ್ನ ತಾವು ಪಡಿತಾರೆ ವಿವಾಹ ಮಾಡಿಕೊಂಡು. ಕೊನೆಗೆ ಅನೇಕ ವರ್ಷಗಳ ಕಳೆದ ನಂತರ ದೇವಹೂತಿಗೆ ಕರ್ದಮ ಪ್ರಜಾಪತಿಗಳು ತತ್ವೋಪದೇಶವನ್ನ ಮಾಡುವುದಿಲ್ಲ. ಭಗವಂತನ ತತ್ವಜ್ಞಾನವನ್ನ ಉಪದೇಶ ಮಾಡದೆ ಸನ್ಯಾಸಾಶ್ರಮ ಸ್ವೀಕಾರಕ್ಕಾಗಿ ಕಾಡಿಗೆ ಹೋಗ್ತೇನೆ ಅಂತ ಹೇಳಿದಾಗ ದೇವಹೂತಿ ಭಾರಿ ದುಃಖಿತಳಾಗ್ತಾಳೆ. ನನ್ನ ಬಂಧನ, ಸಂಸಾರ ಬಂಧನ ಅದು ಹಾಗೆ ಅಂಟಿಕೊಂಡಿತು, ಮತ್ತೆ ಬಿಟ್ರೆ ಈ ವಿಮುಕ್ತಿ ಎನ್ನುವಂಥದ್ದು ಜ್ಞಾನದಿಂದ ನನಗೆ ದೊರಕಲಿಲ್ಲ ಈ ಜನ್ಮದಲ್ಲಿ ಅಂತ ದುಃಖಿತಳಾದಾಗ ಕರ್ದಮ ಪ್ರಜಾಪತಿಗಳು ಆ ಶುಕ್ಲನಾಮಕ ಭಗವಂತ ಶುಕ್ಲನಾಮಕನಾಗಿ ಹಿಂದೆ ಕರ್ದಮ ಪ್ರಜಾಪತಿಗಳಿಗೆ ವರವನ್ನ ಕೊಟ್ಟಿರ್ತಾನೆ, ನಿನ್ನಲ್ಲಿ ನಾನು ಮಗನಾಗಿ ಅವತಾರ ಮಾಡ್ತೇನೆ ಅಂತ. ಅದನ್ನ ದೇವಹೂತಿಗೆ ಕರ್ದಮ ಪ್ರಜಾಪತಿಗಳು ಉಪದೇಶ ಮಾಡ್ತಾರೆ. ಚಿಂತೆ ಮಾಡಬೇಡ ದೇವಹೂತಿ, ನಮ್ಮಲ್ಲಿ ಭಗವಂತನೇ ತಾನು ಅವತಾರ ಮಾಡ್ಲಿಕ್ಕಿದ್ದಾನೆ. ಅಂತಹ ಭಗವಂತನಿಂದ ನೀನು ಎಲ್ಲಾ ವಿಧವಾದ ತತ್ವಜ್ಞಾನವನ್ನ ಪಡಿ. ಧೃತವ್ರತ ಸುಭದ್ರಂತೆ ದಮೇನ ನಿಯಮೇನ ಚ. ಭಗವಂತನನ್ನ ಮಗನನ್ನಾಗಿ ಪಡಿ. ಹೇಗೆ ಅಂತಂದ್ರೆ ಧೃತವ್ರತ, ಒಳ್ಳೊಳ್ಳೆ ವಿಧವಾದ ವ್ರತಗಳಿವೆ ಶರೀರ ಶುದ್ಧಿಗೋಸ್ಕರ. ಆ ಶರೀರ ಶುದ್ಧ ಆಗುವುದಕ್ಕೋಸ್ಕರ ವ್ರತಗಳನ್ನ ಮಾಡು, ಇಂದ್ರಿಯ ನಿಗ್ರಹವನ್ನ ಮಾಡು. ಅಷ್ಟೇ ಅಲ್ಲದೇನೆ ಭಗವಂತನ ಕುರಿತು ದಿವ್ಯವಾದ ತಪಸ್ಸನ್ನ ಮಾಡು, ಅನೇಕ ವಿಧವಾದ ದ್ರವ್ಯಗಳನ್ನ ದಾನವನ್ನಾಗಿ ಕೊಡು. ಈ ರೀತಿ ಶ್ರದ್ಧೆಯಿಂದ ಭಗವಂತನನ್ನ ಆರಾಧನೆ ಮಾಡು. ನಿನ್ನಲ್ಲಿ ಮಗನಾಗಿ ಭಗವಂತ ಅವತಾರ ಮಾಡ್ತಾನೆ ಅಂತ ಹೇಳಿದಾಗ ದೇವಹೂತಿ ಅದೇ ವಿಧವಾಗಿ ಭಗವಂತನನ್ನ ಆರಾಧನೆ ಮಾಡ್ತಾಳೆ. ತಸ್ಯಾಂ ಬಹುತಿತೇ ಕಾಲೇ ಭಗವಾನ್ ಮಧುಸೂದನಃ. ಆರಾಧನೆ ಮಾಡಿ ಕೆಲವೇ ದಿನಗಳಲ್ಲೇ ಭಗವಂತ ಮಗನಾಗಿ ಬರಲಿಲ್ಲ. ಬಹುತಿಥೇ ಕಾಲೇ, ವೇದವ್ಯಾಸರು ಹೇಳುವಾಗ ಬಹುತಿಥೇ ಕಾಲೇ, ಅನೇಕ ವರ್ಷಗಳು ಕಳೆದ ನಂತರ ಭಗವಂತ ಅವರಲ್ಲಿ ಮಗನಾಗಿ ಅವತಾರ ಮಾಡ್ತಾನೆ. ಭಗವಂತ ಅವತಾರ ಮಾಡಿದಾಗ ಎಲ್ಲಾ ವಿಧವಾದ ಆಕಾಶದಲ್ಲಿ ಎಲ್ಲಾ ದೇವತೆಗಳು ಸಂತೋಷ ಪಟ್ರು, ಭಗವಂತ ಅವತಾರ ಮಾಡಿದ್ದಾನಲ್ಲ ಅಂತ ಹೇಳಿ. ಆಕಾಶದಲ್ಲಿ ವಾದ್ಯಗಳು ಮುಳುಗಿದವು. ಅದೇ ವಿಧವಾಗಿ ಗಂಧರ್ವರು ಸಂತೋಷದಿಂದ ಭಗವಂತನ ಹಾಡುಗಳನ್ನ ಹಾಡ್ತಾ ಬಂದ್ರು. ಅಪ್ಸರಾಸ್ತ್ರೀಯರೆಲ್ಲರೂ ಕೂಡ ಭಗವಂತ ಅವತಾರ ಮಾಡಿದ್ದಾನಲ್ಲ ಅಂತ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಇಲ್ಲಿವರೆಗೆ ನಿನ್ನೆ ಚಿಂತನೆ ಮಾಡ್ತಾ ಬಂದ್ವಿ. ಪ್ರೇತು ಸುಮನಸೋ ದಿವ್ಯ ಕೇಚರೈಹಿ ಅಪವರ್ಜಿತಾಹ. ಎಲ್ಲಾ ವಿಧವಾಗಿರ್ತಕ್ಕಂತಹ ದೇವತೆಗಳು ಕೂಡ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಭಗವಂತನ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡ್ತಾರಂತೆ. ಭಗವಂತನ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ಭೂಲೋಕದಲ್ಲಿರ್ತಕ್ಕಂತಹ ಎಲ್ಲಾ ಜನರಿಗೂ ಕೂಡ ಮನಸ್ಸು ಪ್ರಸನ್ನವಾಯಿತು, ಭಗವಂತ ಅವತಾರ ಮಾಡಿದ್ದಾನೆ, ಇನ್ನು ನಮಗೆಲ್ಲರಿಗೂ ಕೂಡ ತತ್ವಜ್ಞಾನವನ್ನ ಅಮೃತದಂತೆ ಹಂಚ್ತಾನೆ ಎನ್ನುವಂತಹ ಆಲೋಚನೆಯಿಂದ ಎಲ್ಲಾ ಜನರ ಮನಸ್ಸು ಕೂಡ ಭಾರಿ ಸಂತೋಷವಾಗತ್ತೆ. ಈ ರೀತಿ ಭಗವಂತ ಅವತಾರ ಮಾಡಿದ ನಂತರ ಮುಂದೆ ಏನಾಯ್ತು ಅಂತಂದ್ರೆ ತತ್ಕರ್ದಮಾಶ್ರಮಂ ಪಬದ್ಧಂ ಸರಸ್ವತ್ಯಾ ಪರಿಪ್ಲುತಂ ಸ್ವಯಂಭೂಃ ಸಾಕಂ ಋಷಿಭಿಃ ಮರೀಚ್ಯಾದಿವಿರಭ್ಯಗಾತ್. ಈ ರೀತಿ ಭಗವಂತ ಅವತಾರ ಮಾಡಿದ ನಂತರ ದೇವತೆಗಳಿಗೆ ಸಂತೋಷವಾಯಿತು. ಅನಂತರ ಸರಸ್ವತಿ ನದಿ, ಈ ಸರಸ್ವತಿ ನದಿಯಿಂದ ಸುತ್ತುವರಿಯಲ್ಪಟ್ಟಿರ್ತಕ್ಕಂತಹ ಒಂದು ಆಶ್ರಮ ಅಂತಂದ್ರೆ ಅದು ಕರ್ದಮ ಪ್ರಜಾಪತಿಗಳ ಆಶ್ರಮ. ಅಷ್ಟು ನದಿಯಿಂದ ಕೂಡಿರ್ತಕ್ಕಂತಹ, ಸ್ವಚ್ಛಂದವಾದ ನದಿಯಿಂದ ಕೂಡಿರ್ತಕ್ಕಂತಹ ಕರ್ದಮ ಪ್ರಜಾಪತಿಗಳ ಆಶ್ರಮಕ್ಕೆ ಬ್ರಹ್ಮದೇವರು ಬರ್ತಾರಂತೆ. ಸತ್ಯಲೋಕದಿಂದ ಬ್ರಹ್ಮದೇವರು ಬರಬೇಕು. ಬಂದ ಬ್ರಹ್ಮದೇವರು ಯಾರ ಜೊತೆಗೆ ಬಂದ್ರು ಅಂತಂದ್ರೆ ಮರೀಚ್ಯಾದಿ, ಈ ಮರೀಚಿ, ಪುಲಹ ಎನ್ನುವಂತಹ ಅನೇಕ ಋಷಿಗಳಿಂದ ಕೂಡಿಕೊಂಡು ಬಿಟ್ಟು ಬ್ರಹ್ಮದೇವರು ಆ ಕರ್ದಮ ಪ್ರಜಾಪತಿಗಳ ಆಶ್ರಮಕ್ಕೆ ಬರ್ತಾರೆ. ಭಗವಂತಂ ಪರಬ್ರಹ್ಮ ಸತ್ವೇನಾಂಶೇನ ಶತ್ರುಹನ್
ತತ್ವಸಂಖ್ಯಾನ ವಿಜ್ಞಪ್ತಿಯೈ ಜಾತಂ ವಿದ್ವಾನ್ ನಜಸ್ವರಾಟ್. ಭಗವಂತ ಅವತಾರ ಮಾಡಿದ ಕೂಡಲೇ ಆ ಬ್ರಹ್ಮದೇವರು ಬಂದರು. ಬ್ರಹ್ಮದೇವರು ಬಂದಾಗ ಮುಂದೆ ಏನಾಯಿತು ಅನ್ನೋದನ್ನ ಆ ವಿದುರನಿಗೆ ಉಪದೇಶ ಮಾಡ್ತಾ ಬರ್ತಾರೆ. ವಿದುರನಿಗೆ ಉಪದೇಶ ಮಾಡುವಾಗ ತಾವು ಹೇಳ್ತಾರೆ ಏನು ಅಂತಂದ್ರೆ, ಆ ಬ್ರಹ್ಮದೇವರು ಬಂದ್ರಲ್ವಾ, ಅಂತಹ ಬ್ರಹ್ಮದೇವರು ತಮಗೆ ಗೊತ್ತುಂಟು ಏನು ಅಂತಂದ್ರೆ, ಭಗವಂತನಾಗಿರ್ತಕ್ಕಂತಹ ಪರಮಾತ್ಮ ತಾನು ಒಂದು ಅಂಶದಿಂದ ಬಂದಿರತಕ್ಕಂಥದ್ದಲ್ಲ, ಪರಿಪೂರ್ಣವಾದ ಪರಮಾತ್ಮನೇ ಆವಿರ್ಭೂತನಾಗಿದ್ದಾನೆ. ಪೂರ್ಣವಾಗಿ ಪರಮಾತ್ಮ ತಾನು ಅವತಾರ ಮಾಡಿದ್ದಾನೆ, ಕಪಿಲನಾಮಕನಾಗಿ ಅವತಾರ ಮಾಡಿದ. ಆ ಅವತಾರದ ಹಿನ್ನೆಲೆಯನ್ನ ಭಗವಂತನ ಅವತಾರದ ಹಿನ್ನೆಲೆಯನ್ನ ಬ್ರಹ್ಮದೇವರು ತಾವು ತಿಳ್ಕೊಂಡಿರ್ತಾರೆ. ತಿಳ್ಕೊಂಡು ಆ ಬ್ರಹ್ಮದೇವರು ಪರಮಾತ್ಮನ ಹತ್ರ ಬರ್ತಾರೆ. ಸಭಾಜಯನ್ ವಿಶುದ್ಧೇನ ಚೇತಸ ಚೇತಸಾ ತಚ್ಚಕೀರ್ಷಿತಂ ಪ್ರಹೃಷ್ಯಮಾಣೈರಸುಭಿಃ ಕರ್ದಮಂ ಛೇದಮಭ್ಯದಾತ್. ಅಂತಹ ಕಪಿಲನಾಮಕ ಭಗವಂತ ತಾನು ಯಾಕೆ ಬಂದಿದ್ದಾನೆ ಅಂತಂದ್ರೆ, ಸಂಖ್ಯಾಶಾಸ್ತ್ರ ಎನ್ನುವಂತಹ ಶಾಸ್ತ್ರವನ್ನ ರಚನೆ ಮಾಡಬೇಕು ಎನ್ನುವಂತಹ ಸಂಕಲ್ಪದಿಂದ ತಾನು ದೇವಹೂತಿಯಲ್ಲಿ ಅವತಾರ ಮಾಡಿದ್ದಾನೆ. ಇಂತಹ ಪರಮಾತ್ಮನ ನೋಡಿಬಿಟ್ಟು ಬ್ರಹ್ಮದೇವರ ಎಲ್ಲಾ ಇಂದ್ರಿಯಗಳು ಕೂಡ ಪ್ರಸನ್ನವಾಗ್ತಾವಂತೆ. ಭಾರಿ ಎಲ್ಲಾ ಇಂದ್ರಿಯಗಳು ಭಾರಿ ಹುಮ್ಮಸ್ಸಿನಿಂದ ಕೂಡಿರ್ತಕ್ಕಂಥವುಗಳಾಗ್ತಾವೆ. ಅಂತಹ ಬ್ರಹ್ಮದೇವರು ಬಂದುಬಿಟ್ಟು ಕರ್ದಮ ಪ್ರಜಾಪತಿಗಳಿಗೂ ಹಾಗೂ ದೇವಹೂತಿಗೂ ಉಪದೇಶವನ್ನು ಮಾಡಲಿಕ್ಕೆ ಬರ್ತಾರೆ, ಸ್ವಲ್ಪ ಮಾತನಾಡಲಿಕ್ಕೆ ಬರ್ತಾರೆ. ಏನ್ ಮಾತನಾಡ್ತಾರೆ ಬ್ರಹ್ಮದೇವರು ಅಂತಂದ್ರೆ, ಬ್ರಹ್ಮೋವಾಚ ತ್ವಯಾಮೇ ಪಚಿತಸ್ತಾತ ಕಲ್ಪಿತ ನಿರ್ವ್ಯಳೀಕತಃ. ಹೇ ಕರ್ದಮ ಪ್ರಜಾಪತಿ, ನೀನು ನನ್ನ ಮಗನಾಗಿದ್ದೀಯ. ಮಗನಾಗಿದ್ದಾಗ ನನ್ನೊಂದು ವಾಕ್ಯ ಇದೆ, ನನ್ನ ಏನು ಮಾತಿದೆ, ಆ ಮಾತನ್ನು ನೀನು ಗೌರವದಿಂದ ಅದನ್ನ ಸ್ವೀಕಾರ ಮಾಡಿಬಿಟ್ಟು ಅದನ್ನ ನೀನು ನಡೆಸಿಕೊಂಡಿದೀಯ. ಆ ಮೂಲಕ ಅಷ್ಟೇ ಅಲ್ಲ, ನನ್ನ ಮಾತನ್ನ ಮಾತ್ರ ನಡೆಸಿಕೊಟ್ಟಿ ಅಂತ ಅಷ್ಟೇ ಅಲ್ಲ, ಹೊರತಾಗಿ ನನ್ನ ಸೇವೆಯನ್ನ ನಿಷ್ಕಪಟದಿಂದ ಮಾಡ್ತಾ ಬಂದಿದ್ಯಾ. ಬ್ರಹ್ಮದೇವರ ಸೇವೆಯನ್ನ ಕರ್ದಮ ಪ್ರಜಾಪತಿಗಳು ಭಾರಿ ನಿರಂತರ ಸೇವೆಯನ್ನ ಮಾಡಿರ್ತಕ್ಕಂಥವರು. ಬ್ರಹ್ಮದೇವರು ಹಿಂದೆ ಆದೇಶ ಮಾಡಿರ್ತಾರೆ, ವಿವಾಹವನ್ನ ಮಾಡಿಕೊಂಡು ಪ್ರಜೋತ್ಪತ್ತಿಯನ್ನ ಮಾಡಬೇಕು ಅಂತ. ಆ ಬ್ರಹ್ಮದೇವರ ಮಾತನ್ನ ಸತ್ಯ ಮಾಡ್ತಾರೆ ಕರ್ದಮ ಪ್ರಜಾಪತಿಗಳು. ಆದ್ದರಿಂದ ಬ್ರಹ್ಮದೇವರಿಗೆ ಭಾರಿ ಸಂತೋಷವಾಗಿ ನನ್ನ ಮಾತಿಗೆ ಗೌರವವನ್ನು ಕೊಟ್ಟು ಅದನ್ನು ನಡೆಸಿಕೊಟ್ಟಿದೆಯಾ ಕರ್ದಮ ಪ್ರಜಾಪತಿ. ಆದ್ದರಿಂದಾಗಿ ಅಷ್ಟು ಮಾತ್ರ ಅಲ್ಲ, ನನ್ನ ಸೇವೆಯನ್ನು ನಿರಂತರವಾಗಿ ನಿಷ್ಕಪಟದಿಂದ ನೀನು ಮಾಡ್ತಾ ಬಂದಿದೀಯ. ಆದ್ದರಿಂದ ನಾನು ಭಾರಿ ಪ್ರಸನ್ನನಾಗಿದ್ದೇನೆ ಅಂಥೇಳಿ ಬ್ರಹ್ಮದೇವರು ಕರ್ದಮ ಪ್ರಜಾಪತಿಗಳಿಗೆ ಒಂದು ವಿಧವಾದ ಆಶೀರ್ವಾದವನ್ನು ಮಾಡ್ತಾರೆ. ಬ್ರಹ್ಮದೇವರೇ ಹೇಳ್ತಾರೆ, ಏನು ತಂದೆಯ ಸೇವೆ ಮಾಡೋದಂದ್ರೆ ಏನು, ಏತಾವತ್ತೇವ ಶುಶ್ರೂಷ ಕಾರ್ಯ ಪಿತರಿ ಪುತ್ರಕೈಹಿ ಬಾಢಮಿತ್ಯನುಮತ್ಯೇನ ಗೌರವೇಣ ಗುರೋರ್ವಚಃ. ಬ್ರಹ್ಮದೇವರು ಹೇಳ್ತಾರೆ, ಏನು ಮಕ್ಕಳು ತಂದೆಯ ಸೇವೆ ಮಾಡೋದು ಅಂದ್ರೆ ಏನರ್ಥ, ತಂದೆ ಸೇವೆ ಮಾಡೋದು ಅಂತಂದ್ರೆ ಬ್ರಹ್ಮದೇವರು ಹೇಳ್ತಾರೆ, ತಂದೆ ಈ ರೀತಿಯಾಗಿ ಮಾಡಬೇಕು, ನನ್ನ ಇಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ ಕೂಡ್ಲೇನೆ ತಂದೆ ಮಾಡಬೇಕಾಗಿರ್ತಕ್ಕಂತಹ ಏನು ಸೇವೆ ಇದೆ ಅಂತಹ ಕಾರ್ಯವನ್ನ ಬಾಢಮಿತ್ಯನುಮನ್ಯೇತ, ಬಾಢಂ ಅಂತಂದ್ರೆ ಆಯ್ತು ಅಂತ ಹೇಳಿ ಆ ಕಾರ್ಯವನ್ನ ಮಾಡ್ತಾರಲ್ವಾ, ಅದೇ ಆ ತಂದೆಗೆ ಸೇವೆ ಮಾಡಿದ ಒಂದು ಸೌಭಾಗ್ಯ. ಆದ್ರಿಂದ ತಂದೆ ಆಗಿರ್ತಕ್ಕಂತಹ ನಾನು ಏನ್ ಹೇಳಿದ್ದೇನೋ ಅದನ್ನ ಬಾಢಂ ಅಂತಂದ್ರೆ ಆಯ್ತು ಮಾಡ್ತೇನೆ ಅಂತ ಹೇಳಿ ಒಂದು ಆಶ್ವಾಸನೆಯನ್ನ ಕೊಡೋದೇನಿದೆ, ಇದೇ ತಂದೆಯ ಸೇವೆ ಎನ್ನುವಂಥದ್ದು ಮಗನಿಂದ ಮಾಡಲ್ಪಡ್ತದೆ. ಆದ್ದರಿಂದ ತಂದೆ ಸೇವೆಯನ್ನ ಪರಿಪೂರ್ಣವಾಗಿ ನೀನು ಮಾಡಲ್ಪಟ್ಟವನಾಗಿದ್ದಿ, ಅದರಿಂದ ನಾನು ಭಾರಿ ಸಂತುಷ್ಟನಾಗಿದ್ದೇನೆ ಅಂತ ಹೇಳಿ ಕರ್ದಮ ಪ್ರಜಾಪತಿಗಳಿಗೆ ಬ್ರಹ್ಮದೇವರು ಆ ಕಪಿಲನಾಮಕ ಭಗವಂತ ಅವತಾರ ಮಾಡಿದ ನಂತರ ಬಂದು ಕರ್ದಮ ಪ್ರಜಾಪತಿಗಳಿಗೆ ಅನುಗ್ರಹವನ್ನ ಮಾಡ್ತಾರೆ. ಈ ರೀತಿಯಾಗಿ ಅನುಗ್ರಹ ಮಾಡಿದ ನಂತರ ಇಮಾ ದುರಿತರ ಸತ್ಯಂ ತವ ವತ್ಸ ಸಮಾಧ್ಯಮಾಹ ಸರ್ಗಮೇತಾ ಪ್ರಭಾವೈ ಸ್ವೈಃ ಬರ್ಹಿಷ್ಯಂತೇನ ಕೇನಕಾಹ. ಈ ಬ್ರಹ್ಮದೇವರು ಕರ್ದಮ ಪ್ರಜಾಪತಿಗಳಿಗೆ ಹೇಳ್ತಾರೆ, ನಿನ್ನ 9 ಮಂದಿ ಹೆಣ್ಮಕ್ಕಳೇನಿದ್ದಾರೆ ಅವರೆಲ್ಲರೂ ಕೂಡ ಭಾರಿ ಸಾಧು ಸ್ವಭಾವ ಉಳ್ಳಂಥವರು, ಅಷ್ಟೇ ಅಲ್ಲ ಭಾರಿ ಸೌಂದರ್ಯವನ್ನು ಹೊಂದಿರತಕ್ಕಂಥವರು. ಅಂತಹ ಎಲ್ಲರನ್ನೂ ಕೂಡ ನೀನು ತಮ್ಮ
ಸಂತತಿಗಳಿಂದ ಸೃಷ್ಟಿಯನ್ನ ನಾನಾ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು. ಅಂದ್ರೆ ಅಂತಹ ಎಲ್ಲಾ ನಿನ್ನ ಮಕ್ಕಳನ್ನು ಕೂಡ ಅನೇಕ ಋಷಿಗಳಿಗೆ ಅನೇಕ ಋಷಿಗಳು ಯಾರ್ಯಾರಿದ್ದಾರೆ ಭೂಲೋಕದಲ್ಲಿ ಅಂತಹ 9 ಮಂದಿ ದಿವ್ಯವಾದ ಋಷಿಗಳನ್ನ ಹುಡುಕಿ ಅವರೆಲ್ಲರನ್ನೂ ಕೂಡ ವಿವಾಹ ಮಾಡಿ ಕೊಡಬೇಕು. ವಿವಾಹ ಮಾಡೋದು ಅಂತಂದ್ರೆ ನಿನಗೆ ಇಷ್ಟ ಬಂದ ಋಷಿಗಳಿಗೆ ಕೊಡೋದು ಅಂತ ಅರ್ಥ ಅಲ್ಲ. ನೀನ್ ಅವರಿಗೆ ಶೀಲಕ್ಕೆ ಅನುಗುಣವಾಗಿರ್ತಕ್ಕಂತಹ ವರನನ್ನ ಹುಡುಕ್ಬೇಕು. ಅಷ್ಟೇ ಅಲ್ಲದೇನೆ ಅಂತಹ ಸ್ವಭಾವಕ್ಕೆ ಅನುಗುಣವಾಗಿರ್ತಕ್ಕಂತಹ ಋಷಿಯನ್ನೂ ಕೂಡ ಹುಡುಕಿಬಿಟ್ಟು ಅಂತಹ ಋಷಿಶ್ರೇಷ್ಠರಿಗೆ ನೀನು ನಿನ್ನ 9 ಮಂದಿ ಮಕ್ಕಳನ್ನು ಕೂಡ ಮೊದಲಿಗೆ ವಿವಾಹ ಮಾಡಿ ಕೊಡಬೇಕು. ಎಲ್ಲರನ್ನೂ ಕೂಡ ವಿವಾಹ ಮಾಡಿ ಅಂತಹ ಋಷಿಗಳಿಂದ ಒಂದು ಕನ್ಯಾದಾನವನ್ನು ನೀನು ಮಾಡಿದಿ ಅಂತಂದ್ರೆ ಕೇವಲ ಅವರು ಸಂತತಿಯನ್ನ ಪಡೆದು ಕೀರ್ತಿ ಹೊಂದೋದಲ್ಲ, ಅವರು ಸಂತತಿಯನ್ನ ಹೊಂದೋದ್ರಿಂದ ನಿನಗೂ ಕೂಡ ಕೀರ್ತಿ ಎನ್ನುವಂಥದ್ದು ಅಭಿವೃದ್ಧಿ ಆಗತ್ತೆ. ಆದ್ರಿಂದಾಗಿ ವಿವಾಹವನ್ನ ಮಾಡಿ ನಿನ್ನ 9 ಮಂದಿ ಮಕ್ಕಳನ್ನು ಕೂಡ ವಿವಾಹ ಮಾಡಿಕೊಟ್ಟು ಕೀರ್ತಿಯನ್ನ ಸಂಪಾದನೆ ಮಾಡುವಂತ ಕರ್ದಮ ಪ್ರಜಾಪತಿಗಳಿಗೆ ಬ್ರಹ್ಮದೇವರು ಆದೇಶ ಮಾಡ್ತಾರೆ. ಆದೇಶ ಮಾಡಿಬಿಟ್ಟು ಆ ಬ್ರಹ್ಮದೇವರು ಕರ್ದಮ ಪ್ರಜಾಪತಿಗಳಿಗೆ ಹೇಳ್ತಾರೆ. ಕರ್ದಮ ಪ್ರಜಾಪತಿಗಳಿಗೆ ದೇವಹೂತಿಗೆ ಇಷ್ಟೇ ಗೊತ್ತು, ಭಗವಂತ ಅವತಾರ ಮಾಡಿದ ಹೊರತಾಗಿ ಭಗವಂತನಿಗೆ ಆ ಅವತಾರಕ್ಕೆ ಏನ್ ಹೆಸರು, ಯಾವ ಶಾಸ್ತ್ರವನ್ನ ರಚನೆ ಮಾಡೋದಕ್ಕೋಸ್ಕರ ಪರಮಾತ್ಮ ಅವತಾರ ಮಾಡಿದ್ದಾನೆ, ಈ ಎಲ್ಲಾ ಜ್ಞಾನ ಕರ್ದಮ ಪ್ರಜಾಪತಿಗಳಿಗೂ ಅಲ್ಲಿರ್ತಕ್ಕಂತಹ ಉಳಿದ ಯಾವ ದೇವತೆಗಳಿಗೂ ಋಷಿಗಳಿಗೂ ಗೊತ್ತಿರಲಿಲ್ಲ. ಬ್ರಹ್ಮದೇವರು ಬಂದದ್ದೇ ಭಗವಂತನನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡಿಸೋದಕ್ಕೋಸ್ಕರ. ಆದ್ದರಿಂದಲೇನೆ ಆ ಬ್ರಹ್ಮದೇವರು ಆ ಕರ್ದಮ ಪ್ರಜಾಪತಿಗಳನ್ನ ಉದ್ದೇಶಿಸಿ ಎಲ್ಲರಿಗೂ ಕೂಡ ಉಪದೇಶ ಮಾಡ್ತಾರೆ. ವೇದಾಹ ಮಾಧ್ಯಂ ಪುರುಷಃ ಅವತೀರ್ಣಂ ಸ್ವಮಾಯಯ. ಇಂತಹ ಪರಮಾತ್ಮ ತಾನು ಸಜ್ಜನರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರವೇ ಅವತಾರ ಮಾಡಿದ್ದಾನೆ. ಸಜ್ಜನರಿಗೆ ಅನುಗ್ರಹ ಮಾಡೋದು ಅಂತಂದ್ರೆ ಆ ಪರಮಾತ್ಮ ತನ್ನ ತತ್ವಜ್ಞಾನ ಎನ್ನುವಂತಹ ನಿಧಿಯನ್ನ ಸಜ್ಜನರಿಗೆ ಹಂಚಿಬಿಟ್ಟು ಅಂತಹ ಅನುಗ್ರಹ ಮಾಡೋದಕ್ಕೋಸ್ಕರವೇ ಪರಮಾತ್ಮ ಅವತಾರ ಮಾಡಿದ್ದಾನೆ. ಭೂತಾನಾಂ ಶೇವದಿಂ ದೇಹಂ ಬಿಭ್ರಾಣಂ ಕಪಿಲಂ ಮುನೆ. ಇಂತಹ ಭಗವಂತ ತಾನು ಅನೇಕ ವಿಧವಾಗಿ ಅವತಾರ ಮಾಡ್ಲಿಕ್ಕಿದ್ದಾನೆ. ಆದ್ರೆ ಈ ಅವತಾರದಲ್ಲಿ ಪರಮಾತ್ಮ ಕೇವಲ ತತ್ವಜ್ಞಾನವನ್ನ ಪ್ರಚಾರ ಮಾಡೋದಕ್ಕೋಸ್ಕರವೇ ಅವತಾರ ಮಾಡಿದ್ದಾನೆ. ಇಂತಹ ಭಗವಂತನಿಗೆ ಕಪಿಲಂ ಮುನೆ, ಕಪಿಲ ಅಂತ ಹೇಳಿ ಭಗವಂತನಿಗೆ ಹೆಸರು ಅಂತ ಹೇಳಿ, ಭಗವಂತನ ಮನಸ್ಸಿನಲ್ಲಿ ಏನು ಅಪೇಕ್ಷೆ ಇದೆ, ಏನು ಆಸೆ ಇದೆ, ಅಂತಹ ಎಲ್ಲಾ ವಿಧವಾದ ಜ್ಞಾನ ಬ್ರಹ್ಮದೇವರಿಗೆ ಬರುತ್ತಂತೆ ಭಗವಂತನ ಪ್ರಸಾದದಿಂದ. ಆದ್ದರಿಂದ ಭಗವಂತ ಯಾಕೆ ಅವತಾರ ಮಾಡಿದ್ದಾನನ್ನೋದು ಬ್ರಹ್ಮದೇವರಿಗೆ ಗೊತ್ತು. ಭಗವಂತನ ಆ ಅವತಾರಕ್ಕೆ ಏನ್ ಹೆಸರು ಅನ್ನೋದು ಕೂಡ ಬ್ರಹ್ಮದೇವರಿಗೆ ಗೊತ್ತುಂಟು. ಆದ್ದರಿಂದ ಬ್ರಹ್ಮದೇವರೇ ತಮ್ಮ ಬಾಯಿಂದ ಭಗವಂತ ಅವತಾರ ಮಾಡಿದ ಅಂತಹ ಭಗವಂತನಿಗೆ ಕಪಿಲ ಅಂತ ಹೇಳಿ ಹೆಸರು ಅಂತ ಹೇಳಿ ಆ ಕರ್ದಮ ಪ್ರಜಾಪತಿಗಳನ್ನ ದೇವಹೂತಿಯನ್ನ ಇಟ್ಟುಕೊಂಡು ಬಿಟ್ಟು ಅಲ್ಲಿರ್ತಕ್ಕಂತಹ ಎಲ್ಲಾ ಋಷಿಗಳಿಗೂ ಕೂಡ ಭಗವಂತನ ಅವತಾರದ ಹೆಸರನ್ನ ತಾವು ಉಲ್ಲೇಖ ಮಾಡ್ತಾರೆ. ಈ ರೀತಿಯಾಗಿ ಭಗವಂತ ತಾನು ಹೇಗಿದ್ದಾನೆ ಭಗವಂತ ಅನ್ನೋದನ್ನ ದೇವಹೂತಿಗೆ ಆ ತಿಳಿಸಿಕೊಡ್ತಾ ನಮ್ಮೆಲ್ಲರಿಗೂ ಕೂಡ ಉಪದೇಶ ಮಾಡ್ತಾರೆ ಬ್ರಹ್ಮದೇವರು. ದೇವಹೂತಿಗೆ ಹೇಳ್ತಾರೆ, ಜ್ಞಾನ ವಿಜ್ಞಾನ ಯೋಗೇನ ಕರ್ಮಣ ಉದ್ಧರಂಶಯ ಹಿರಣ್ಯಕೇಶ ಪದ್ಮಾಕ್ಷ ಪದ್ಮಮುದ್ರಾ ಪದಾಂಬುಜ. ಪರಮಾತ್ಮ ದೇವಹೂತಿ ಅವತಾರ ಮಾಡಿದ್ದಾನೆ. ಹೇಗಿದ್ದಾನೆ ನೋಡು ಭಗವಂತ. ಹೇಗಿದ್ದಾನೆ ಭಗವಂತ ಅಂತಂದ್ರೆ ಹಿರಣ್ಯಕೇಶ ಪದ್ಮಾಕ್ಷ, ಬಂಗಾರದಂತೆ ಇರ್ತಕ್ಕಂತಹ ಕೂದಲುಗಳು. ಹಿರಣ್ಯಕೇಶ ಅಂತಂದ್ರೆ ಬಂಗಾರಕ್ಕೆ ಸಮಾನವಾಗಿರ್ತಕ್ಕಂತಹ ಕೂದಲುಗಳು. ಪದ್ಮಾಕ್ಷ, ಕಮಲದಂತೆ ಇರ್ತಕ್ಕಂತಹ ಕಣ್ಣುಗಳು. ಪದ್ಮಮುದ್ರಾಂ ಪದಾಂಬುಜ, ಪಾದಗಳಲ್ಲಿ ಪದ್ಮದ ಪಾದದಲ್ಲಿ ಕಮಲಗಳ ಚಿಹ್ನೆಯನ್ನ ಹೊಂದಿರತಕ್ಕಂತಹ ಪರಮಾತ್ಮ ತಾನು ಅವತಾರ ಮಾಡಿದ್ದಾನೆ. ಇಷ್ಟು ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ಭಗವಂತ ಜ್ಞಾನ ವಿಜ್ಞಾನ ಯೋಗೇನ ಉತ್ತಮವಾಗಿರ್ತಕ್ಕಂತಹ ತತ್ವಜ್ಞಾನವನ್ನ ಉಪದೇಶ ಮಾಡೋದಕ್ಕೋಸ್ಕರವೇ ಅವತಾರ ಮಾಡಿದ್ದಾನೆ. ಯಾಕೆ ಬೇಕು ತತ್ವಜ್ಞಾನ ಅಂತಂದ್ರೆ ಮೋಕ್ಷಕ್ಕೆ ಸಾಧನೀಭೂತವಾದದ್ದು ಭಗವಂತನ ತತ್ವಜ್ಞಾನ. ಆದ್ದರಿಂದ ಅಂತಹ ತತ್ವಜ್ಞಾನವನ್ನ ಉಪದೇಶ ಮಾಡೋದಕ್ಕೋಸ್ಕರ ಭಗವಂತ ತಾನು ಅವತಾರ ಮಾಡಿದ್ದಾನೆ. ಕೇವಲ ದೇವಹೂತಿಗೆ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂತಹ ಸಜ್ಜನರ ಬಂಧುವರ್ಗಕ್ಕೆಲ್ಲರಿಗೂ ಕೂಡ ಭಗವಂತ ತನ್ನ ತತ್ವಜ್ಞಾನವನ್ನು ಉಪದೇಶ ಮಾಡೋದಕ್ಕೋಸ್ಕರ ತಾನು ಅವತಾರ ಮಾಡಿದ್ದಾನೆ ಅಂಥೇಳಿ ಬ್ರಹ್ಮದೇವರು ದೇವಹೂತಿಗೂ ಕೂಡ ಉಪದೇಶ ಮಾಡಿದ್ರು. ಈ ರೀತಿಯಾಗಿ ಉಪದೇಶ ಮಾಡಿ ಆ ಇಂತಹ ನಿನ್ನ ಗರ್ಭವನ್ನ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿರ್ತಕ್ಕಂತಹ ಪರಮಾತ್ಮ ತಾನು ಹೇಗಿದ್ದಾನೆ
ತಾನು ಯಾಕೆ ಅವತಾರ ಮಾಡಿದ, ಹಿಂದಿರ್ತಕ್ಕಂತಹ ಎಲ್ಲಾ ವಿಧವಾದ ಒಂದು ಸಂಸಾರ, ಮನುಷ್ಯನಿಗೆ ಸಂಸಾರ ಯಾಕೆ ಬರುತ್ತೆ ಅಂತಂದ್ರೆ, ಮನುಷ್ಯನಿಗೆ ಜಡ ಪದಾರ್ಥದಂತೆ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ, ಜಡ ಪದಾರ್ಥದಂತೆ ಇರ್ತಕ್ಕಂಥದ್ದು ಅಂತಃಕರಣ. ಆ ಅಂತಃಕರಣದಿಂದ ಮನುಷ್ಯನಿಗೆ ಏನೇನೆಲ್ಲ ಉದ್ಭವಿಸತ್ತೆ ಅಂತಂದ್ರೆ, ಆ ಭ್ರಮೆ ಎನ್ನುವಂಥದ್ದು ಉದ್ಭವಿಸತ್ತೆ, ಸಂಶಯ ಎನ್ನುವಂಥದ್ದು ಉದ್ಭವಿಸತ್ತೆ. ಇಂತಹ ಭ್ರಮ, ಸಂಶಯ ಇವುಗಳಿಂದ ಮನುಷ್ಯನಿಗೆ ತತ್ವಜ್ಞಾನ ಎನ್ನುವಂಥದ್ದು ಸರಿಯಾಗಿ ಅರ್ಥ ಆಗುವುದಿಲ್ಲ. ಅಂತಹ ಅಂತಃಕರಣವನ್ನ ನಾಶ ಮಾಡಲಿಕ್ಕೆ, ಸಂಶಯಗಳನ್ನ ನಾಶ ಮಾಡಲಿಕ್ಕೆ, ಅನಂತರ ಭ್ರಮೆಯನ್ನು ನಾಶ ಮಾಡಿಬಿಟ್ಟು ಭಗವಂತ ತತ್ವೋಪದೇಶವನ್ನ ಕೊಡುವುದಕ್ಕೋಸ್ಕರವೇ ತಾನು ಅವತಾರ ಮಾಡಿದ್ದಾನೆ. ಕೇವಲ ನಿನಗೆ ಮಾತ್ರ ಅಲ್ಲ, ಚಿತ್ವಾಗಾಂ ವಿಚರಂಶತಿ, ಅನೇಕ ವಿಧವಾದ ಪ್ರದೇಶಗಳನ್ನ ತಾನು ನಿನಗೆ ಉಪದೇಶ ಮಾಡಿದ ನಂತರ ಅನೇಕ ಪ್ರದೇಶಗಳನ್ನ ತಾನು ಸಂಚಾರ ಮಾಡಿ ಎಲ್ಲಾ ವಿಧವಾದ ಸಜ್ಜನರಿಗೂ ಕೂಡ ತತ್ವೋಪದೇಶವನ್ನ ಪರಮಾತ್ಮ ಮಾಡಲಿಕ್ಕೆ ತಾನು ಅವತಾರ ಮಾಡಿದ್ದಾನೆ ಅಂತ ಹೇಳಿ ಬ್ರಹ್ಮದೇವರು ದೇವಹೂತಿಗೆ ಉಪದೇಶ ಮಾಡ್ತಾರೆ. ಇಂತಹ ಉಪದೇಶವನ್ನ ಮಾಡಿ ಆ ಕಪಿಲನಾಮಕ ಭಗವಂತನಿಗೆ ಬ್ರಹ್ಮದೇವರು ನಮಸ್ಕಾರ ಮಾಡಿ ತಮ್ಮ ಪರಿವಾರದವರ ಜೊತೆಗೆ ಬ್ರಹ್ಮದೇವರು ತಮ್ಮ ಲೋಕವಾಗಿರ್ತಕ್ಕಂತಹ ಸತ್ಯಲೋಕಕ್ಕೆ ತಾವು ಹೊರಟೋಗ್ತಾರೆ. ಅನಂತರ ಕರ್ದಮ ಪ್ರಜಾಪತಿಗಳು ತಾವು ಮೋಕ್ಷ ಪ್ರಾಪ್ತಿ ಅನಂತರ ಯತಿ ಆಶ್ರಮವನ್ನ ಸ್ವೀಕಾರ ಮಾಡ್ತಾರೆ. ಮುಂದೆ ಅದನ್ನೆಲ್ಲವನ್ನೂ ಕೂಡ ಅವರು ಹೇಗೆ ಆ ಭಗವಂತನಿಗೆ ನಮಸ್ಕಾರ ಮಾಡಿದ್ರು, ಭಗವಂತನಿಗೆ ಏನೇನೆಲ್ಲ ಭಗವಂತನ ಜೊತೆಗೆ ಮಾತನಾಡ್ತಾರೆ, ಅದನ್ನೆಲ್ಲವನ್ನು ಕೂಡ ಮೈತ್ರೇಯರು ವಿದುರನಿಗೆ ಏನೇನೆಲ್ಲ ಹೇಳ್ತಾ ಬಂದ್ರು ಅದನ್ನ ನಾಳಿನ ದಿವಸ ನೋಡ್ತಾ ಬರೋಣ. ಇವತ್ತಿನ ದಿವಸ ಕೇವಲ ಬ್ರಹ್ಮದೇವರು ಭೂಲೋಕಕ್ಕೆ ಬಂದು ದೇವಹೂತಿಗೂ ಮತ್ತೆ ಕರ್ದಮ ಪ್ರಜಾಪತಿಗಳಿಗೂ ಪರಮಾತ್ಮನ ಅವತಾರ ಆದ ನಂತರ ಏನೇನೆಲ್ಲ ಉಪದೇಶ ಮಾಡಿದ್ರು, ಭಗವಂತನ ಸ್ವರೂಪವನ್ನ ಏನ್ ಪರಿಚಯ ಮಾಡಿಸಿಕೊಟ್ರು, ಅದನ್ನ ಇವತ್ತಿನ ದಿವಸ ಚಿಂತನೆ ಮಾಡಿದ್ದೇವೆ. ನಾಳಿನ ದಿವಸ ಕರ್ದಮ ಪ್ರಜಾಪತಿಗಳು ಭಗವಂತನಿಗೆ ನಮಸ್ಕಾರ ಮಾಡಿ ಏನೆಲ್ಲ ಮಾತನಾಡ್ತಾರೆ ಅನ್ನೋದನ್ನ ನಾಳಿಂದ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ 4 ಮಾತುಗಳನ್ನ ಗುರುಗಳ ಅಂತರ್ಯಾಮಿಯಾದ ವೇದವ್ಯಾಸರು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಆಚಾರ್ಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಆಚಾರ್ಯ. ಹರೇ ಶ್ರೀನಿವಾಸ. ಹರೇ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಆಚಾರ್ಯ. ಹರೇ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.